ಏಷ್ಯಾ ಕಪ್ಗಾಗಿ 15 ಆಟಗಾರರಿಂದ ತುಂಬಿರುವ ಭಾರತ ತಂಡ ಪ್ರಕಟ. ಸ್ಟಾರ್ ಆಟಗಾರರು ತಂಡದಿಂದ ಹೊರಗೆ. ಈ ಒಂದು ಸ್ಕ್ವಾಡು ನೋಡೋದಕ್ಕೆ ಚೆನ್ನಾಗಿದೆ, ಆದರೆ ತುಂಬ ಜನ ಈ ಸ್ಕ್ವಾಡಲ್ಲಿ ಮಿಸ್ ಆಗ್ತಿದ್ದಾರೆ. ಟೀಮ್ ಇಂಡಿಯಾ ಏಷ್ಯಾ ಕಪ್ ಸ್ಕ್ವಾಡು ಈ ರೀತಿ ಇದೆ. ಗುರು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ನು, ಗಿಲ್ ವೈಸ್ ಕ್ಯಾಪ್ಟನ್ನು. ತಂಡದಲ್ಲಿ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಜಿತೇಶ್ ಶರ್ಮಾ, ಬೂಮ್ರಾ, ಅಕ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಸಂಜು ಸ್ಯಾಮ್ಸನ್, ಹರ್ಷಿತ್ ರಾಣಾ ಹಾಗೂ ರಿಂಕು ಸಿಂಗ್. ಈ ಒಂದು ಟೀಮು ಹೇಗಿದೆ ಅಂತ ನೀವೇ ಕಾಮೆಂಟ್ ಮಾಡಿ. RCB ಕ್ಯಾಪ್ಟನ್ ರಜತ್ ಪಡಿದಾರ್ ಮಿಸ್ಸಿಂಗು, ಶ್ರೇಯಸ್ ಅಯ್ಯರು ಕೂಡ ಮಿಸ್ಸಿಂಗು, ಹಾಗೆಯೇ ಯಶಸ್ವಿ ಜೈಸ್ವಾಲು ಕೂಡ ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಹಾಗೆಯೇ ಸೂಪರ್ ಆದಂಥ ಪ್ಲೇಯರ್ಗಳೆಲ್ಲ ಕೂಡ ಮಿಸ್ಸಿಂಗು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಡ್ತಾ ಇಲ್ಲ ಬಿಟ್ಬಿಡಿ, ಆದರೆ ಬೇರೆಯವರೆಲ್ಲರೂ ಕೂಡ ಆಡಲೇಬೇಕು. ಆದರೆ ಇವಾಗ ಟೀಮ್ ಇಂಡಿಯಾ ತಂಡ ನೋಡೋದಕ್ಕೆ ಈ ರೀತಿ ಕಾಣುತ್ತಿದೆ. ಇದರಲ್ಲಿ ಹರ್ಷಿತ್ ರಾಣಾಗೆ ಯಾಕೆ ಆಡಿಸಿದ್ರು? ಪ್ರಸಿದ್ಧ ಕೃಷ್ಣ ಸೂಪರಾಗಿ ಆಡಿದ್ರು, ಅವ್ರನ್ನ ಆಡಿಸ್ಬೇಕಾಗಿತ್ತು. ಹರ್ಷಿತ್ ರಾಣಾನ ಕರ್ಕೊಂಡ್ಬಂದು ಆಡಿಸ್ಬಿಟ್ರು. ಸಂಜು ಸ್ಯಾಮ್ಸನ್ಗೂ ಕೂಡ ಇಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಇದರಲ್ಲಿ RCB ಆಟಗಾರರು ಇರೋದು ಒಬ್ಬರು ಗುರು, ಅದು ಜಿತೇಶ್ ಶರ್ಮಾ. RCB ತಂಡ IPL ಗೆಲ್ತು, ಆದರೆ IPL ಗೆದ್ದವರಿಂದ ಯಾರೂ ಕೂಡ ಎಂಟ್ರಿ ಕೊಟ್ಟಿಲ್ಲ ಏಷ್ಯಾ ಕಪ್ ಸ್ಕ್ವಾಡ್ಗೆ. ಗಂಭೀರ್, ಅಜಿತ್ ಅಗರ್ಕರ್ ಬೇಜಾನ್ ತಪ್ಪನ್ನು ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ಲೇಯರ್ಸ್ನ ತಗೋಬೋದಾಗಿತ್ತು, ಆದರೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ಅವರೇ ತಗೋಬಿಟ್ಟಿದ್ದಾರೆ ಅಷ್ಟೇ. ಈ ಸ್ಕ್ವಾಡು ಹೇಗಿದೆ ಅಂತ ನೀವೇ ಕಾಮೆಂಟ್ ಮಾಡಿ. ಇದು ಪಕ್ಕಾ ಸ್ಕ್ವಾಡು ಅನೌನ್ಸ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.